1999 ಭಾರತದ ಇತಿಹಾಸದಲ್ಲಿ ಎಂದಿಗೂ ಮರೆಯಲಾಗದ ಒಂದು ವರ್ಷ. ಆ ವರ್ಷ ಜಮ್ಮು ಕಾಶ್ಮೀರದ ಕಾರ್ಗಿಲ್ ಪ್ರದೇಶದ ಎತ್ತರದ ಬೆಟ್ಟಗಳಲ್ಲಿ ಪಾಕಿಸ್ತಾನದ ಸೈನಿಕರು ಮತ್ತು ಒಳನುಗ್ಗಿದ ಉಗ್ರರು ರಹಸ್ಯವಾಗಿ ಭಾರತದ ಗಡಿಯನ್ನು ದಾಟಿ ಹಲವು ಪ್ರಮುಖ ಶಿಖರಗಳನ್ನು ಆಕ್ರಮಿಸಿಕೊಂಡರು. ಆ ಬೆಟ್ಟಗಳ ಎತ್ತರ 16ರಿಂದ 18,000 ಅಡಿ. ಅಲ್ಲಿ ಉಸಿರಾಡೋದೇ ಕಷ್ಟ, ಚಳಿಯನ್ನು ತಡೆಯೋದೇ ಕಷ್ಟ. ಆದ್ರೆ ನಮ್ಮ ಭಾರತೀಯ ಸೈನಿಕರಿಗೆ ಹಿಂದೆ ಸರಿಯೋದು ಮಾತ್ರ ಗೊತ್ತೇ ಇರಲಿಲ್ಲ. ಆಗ ಭಾರತ ಆರಂಭ ಮಾಡಿದ್ದು ಆಪರೇಷನ್ ವಿಜಯ. ಸುಮಾರು 60 ದಿನಗಳ ಕಾಲ ಗುಂಡಿನ ಮಳೆ, ಹಿಮದ ನಡುವೆ ನೇರವಾಗಿ ಮೇಲಕ್ಕೆ ಏರಬೇಕಾದ ಅಪಾಯಕಾರಿ ಬೆಟ್ಟಗಳಲ್ಲಿ ನಮ್ಮ ಯೋಧರು ಹೋರಾಡಿದ್ರು. ಅವರು ಹೋರಾಡಿದ್ದು ಕೇವಲ ಒಂದು ಯುದ್ಧಕ್ಕಾಗಿ ಅಲ್ಲ, ನಮ್ಮ ದೇಶಕ್ಕಾಗಿ, ನಮ್ಮ ತ್ರಿವರ್ಣ ಧ್ವಜಕ್ಕಾಗಿ, ನಮ್ಮ ಪ್ರತಿಯೊಬ್ಬ ಭಾರತೀಯನ ಸುರಕ್ಷತೆಗಾಗಿ. ಅನೇಕ ವೀರ ಯೋಧರು ತಮ್ಮ ಪ್ರಾಣವನ್ನೇ ದೇಶಕ್ಕೆ ಅರ್ಪಿಸಿದ್ರು. ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ, ಲೆಫ್ಟಿನೆಂಟ್ ಮನೋಜ್ ಕುಮಾರ್ ಪಾಂಡೆ, ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಇಂತಹ ಅನೇಕ ಅಮರವೀರರು ತಮ್ಮ ಧೈರ್ಯದಿಂದ ಭಾರತದ ಇತಿಹಾಸದಲ್ಲಿ ಅಜರಾಮರರಾದರು. ಕೊನೆಗೆ 1999 ಜುಲೈ 26ರಂದು ಭಾರತ ತನ್ನ ಪ್ರತಿಯೊಂದು ಶಿಖರವನ್ನು ಮರಳಿ ವಶಪಡಿಸಿಕೊಂಡಿತು. ಆ ದಿನವನ್ನು ನಾವು ಇಂದು ಕಾರ್ಗಿಲ್ ವಿಜಯ ದಿವಸ್ ಎಂದು ಹೆಮ್ಮೆಯಿಂದ ಆಚರಿಸುತ್ತೇವೆ. ಆದರೆ ಈ ವಿಜಯದ ಹಿಂದೆ ನೂರಾರು ಕುಟುಂಬಗಳ ಕಣ್ಣೀರಿದೆ, ನೂರಾರು ತಾಯಿಯ ತ್ಯಾಗ ಇದೆ, ಹೆಂಡತಿಯರ ನಿರೀಕ್ಷೆ ಇದೆ, ಮಕ್ಕಳಿಗೆ ಮತ್ತೆ ಎಂದಿಗೂ ಮನೆಗೆ ಮರಳಿ ಬರದ ತಂದೆಯ ನೆನಪಿದೆ. ನಾವು ಇಂದು ನೆಮ್ಮದಿಯಾಗಿ ಬದುಕುತ್ತಿದ್ದೇವೆ ಅಂದ್ರೆ ಅದಕ್ಕೆ ಕಾರಣ ಗಡಿಯಲ್ಲಿ ನಿಂತು ತಮ್ಮ ಜೀವನವನ್ನ ತ್ಯಾಗ ಮಾಡಿದ ನಮ್ಮ ಯೋಧರು. ಅವರ ಋಣವನ್ನು ನಾವು ಎಂದಿಗೂ ತೀರಿಸಲಾಗುವುದಿಲ್ಲ. ಆದರೆ ಒಂದು ಗೌರವದ ಸಲಾಂ ಕೊಡಬಹುದು, ಒಂದು ಹೃದಯಪೂರ್ವಕ ಧನ್ಯವಾದ ಹೇಳಬಹುದು. ಈ ಕಾರ್ಗಿಲ್ ವಿಜಯ ದಿವಸದಲ್ಲಿ ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿದ ಪ್ರತಿಯೊಬ್ಬ ಅಮರವೀರರಿಗೂ ಮತ್ತು ಇಂದಿಗೂ ನಮ್ಮ ಗಡಿಯನ್ನು ಕಾಯುತ್ತಿರುವ ಪ್ರತಿಯೊಬ್ಬ ಭಾರತೀಯ ಸೈನಿಕನಿಗೂ ನಮ್ಮ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸುತ್ತಿದೆ ಮ್ಯಾಂಗ್ಲೋರ್ ಮೇರಿ ಜಾನ್.